ಮಾರ್ನ ಎತ್ತೋ ಡೈನೋಸರ್ ಕೌಮಾರ್ನ ಅನ್ನೋ ಒಂದು ಡೈಲಾಗು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ನೆನಪಿದೆಯಾ ನಿಮಗೆ? ಇಫ್ ಇನ್ ಕೇಸ್ ನೆನಪಿಲ್ಲ ಅಂದರೆ ಜಸ್ಟ್ ನೆನಪು ಮಾಡ್ಕೊಳ್ಳಿ. ಯಾಕಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮಗೆ ಹೌದಲ್ವಾ ಆ ಡೈನೋಸರ್ನೇ ಹೊಡೆಯೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಎನ್ನುವ ಚಿತ್ರವನ್ನು ಮಾಡ್ತಿದ್ದಾರೆ ಅಂತ ನಿಮ್ಮ ಮೈಂಡಲ್ಲಿ ಖಂಡಿತವಾಗೂ ಬಂದೇ ಬರುತ್ತೆ. ಎಸ್, ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೆ. ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಕೆಲವೊಂದು ಬಸ್ ನ್ಯೂಸ್ ಆಗಿದ್ದಾವೆ. ಯಾವುದು ಬಸ್ ಇರುತ್ತೋ ಅದು ಬಸ್ ಅಂತಲೇ ಹೇಳ್ತೀನಿ, ಯಾವುದು ಅಫಿಷಿಯಲ್ ಇರುತ್ತೋ ಅದನ್ನು ಅಫಿಷಿಯಲ್ ಅಂತಲೇ ಹೇಳೋ ಅಂತ ಹೇಳ್ತಾ ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಏನು ಗುರು ಕ್ಯಾಪ್ ಗೀಪ್ ಹಾಕ್ಕೊಂಡಿದ್ಯಾ, ಏನು ವಿಶೇಷ ಅಂತ ಕೇಳೋದಾದರೆ ಆ್ಯಕ್ಚುಲಿ ಟಾಕ್ಸಿಕ್ ಸಿನಿಮಾದಲ್ಲಿ ಇದೇ ರೀತಿಯ ಒಂದು ಕ್ಯಾಪ್ನ ನಾನು ನೋಡಿದೆ ಕೆಲವೊಂದು ಲೀಕ್ಡ್ ಪಿಕ್ಸಲ್ಲಿ. ಸೊ ಅದಕ್ಕೋಸ್ಕರನೇ ಈ ಕ್ಯಾಪ್ ಒಂದು ಬಿದ್ದಿತ್ತು, ಅದಕ್ಕೆ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇರಲಿ. ಸೊ ಇನ್ನು ವಿಷಯ ಏನಪ್ಪ ಅಂದರೆ, ನಮ್ಮ ಕನ್ನಡದ ಸಿನಿಮಾದ ಪ್ರೊಡ್ಯೂಸರ್ ಕೆ ಮಂಜು ಸರ್ ಅವರು ರೀಸೆಂಟ್ ಇಂಟರ್ವ್ಯೂದಲ್ಲಿ ಈ ಮಾಹಿತಿಗಳನ್ನ ಹಂಚ್ಕೊಂಡಿರೋದು ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಅವರು ನಮ್ಮ ಟಾಕ್ಸಿಕ್ ಸಿನಿಮಾದ ಪ್ರೊಡ್ಯೂಸರ್ ಆಗದೇ ಇರ್ಬೋದು, ಬಟ್ ಹೀ ಈಸ್ ಆಲ್ಸೋ ಎ ಪ್ರೊಡ್ಯೂಸರ್. ಖಂಡಿತವಾಗ್ಲೂ ಅವ್ರಿಗೂ ಸ್ವಲ್ಪ ಮಾಹಿತಿಗಳು ಅನ್ನೋದು ಬಂದಿರ್ತವೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡೆ ಕೆಲವೊಂದು ಮಾತುಗಳನ್ನ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಫಸ್ಟ್ ಪಾಯಿಂಟ್, ರಾಕಿಂಗ್ ಸ್ಟಾರ್ ಯಶ್ ಅವರು KGF ಚಾಪ್ಟರ್ 1, KGF ಚಾಪ್ಟರ್ 2 ಸಿನಿಮಾಗಳನ್ನ ಮಾಡಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬಾಕ್ಸ್ ಆಫೀಸ್ನ ಧೂಳೆಬ್ಸಿದ್ರು, ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. The world is my territory. ಬಟ್ ಇವಾಗಿರುವ ಸಿಚುವೇಶನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಮೈಂಡಲ್ಲಿ ಖಂಡಿತವಾಗ್ಲೂ ಆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಆ ಥಾಟೇ ಕಂಪ್ಲೀಟಾಗಿ ಹೋಗ್ಬಿಟ್ಟು ಇವಾಗ ಏನಿದ್ರು ಇನ್ನೂ ದೊಡ್ಡದಾಗಿ ಯೋಚನೆ ಮಾಡ್ತಾಯಿದ್ದಾರೆ. ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ಪ್ಯಾನ್ ವರ್ಲ್ಡಲ್ಲಿ ಖಂಡಿತವಾಗ್ಲೂ ಮಾರ್ಕೆಟ್ ಅನ್ನೋದು ಓಪನ್ ಆಗೇ ಆಗ್ತವೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನುಗ್ಗಿ ಮುಂದಕ್ಕೆ ಹೋಗ್ತಾ ಇರ್ಬೋದು ಅಂತ ಒಂದು ಮಾಹಿತಿನ ಮಾತಾಡಿದ್ದಾರೆ. ಸೊ ಇನ್ನು ಸಿನಿಮಾದ ಬಜೆಟ್ ವಿಷಯದ ಬಗ್ಗೆನೂ ಸ್ವಲ್ಪ ಮಾತಾಡಿದ್ದಾರೆ. ವಿತೌಟ್ ರೆಮ್ಯುನರೇಷನ್ನು ಅರೌಂಡ್ 400 to 500 crores ಖರ್ಚಾಗುವ ಸಾಧ್ಯತೆಗಳು ಇದ್ದಾವೆ ಮೇಕಿಂಗ್ಗೋಸ್ಕರ ಮಾತ್ರ ಅಂತ ಮಾತಾಡಿದ್ದಾರೆ. ನಾವು ಇದೇ ನಂಬರ್ಸ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಟಿಲ್ ದ ಎಂಡ್ ಆಫ್ ದ ಮೂವಿ ಬಂದ್ಬಿಟ್ಟು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಪ್ರೊಡ್ಯೂಸರ್ಗೆ ಕೆಲವೊಂದು ಮಾಹಿತಿಗಳು ಬಂದಿರುತ್ತೆ, ಮೇ ಬಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾತಾಡಿರಬಹುದು. ಸುಮ್ಮನೆ ಯಾರೂ ಸಹ ಆ ರೀತಿ ಮಾತಾಡೋದಕ್ಕೆ ಆಗೋದಿಲ್ಲ. ಅವರು ಏನೋ ಹೇಳಬೇಕು ಅಂತ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಇವರು ಹೇಳಿರುವ ಮಾತನ್ನೇ ಇನ್ನೊಬ್ಬರು ಬಂದ್ಬಿಟ್ಟು ಮಾತಾಡಿದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈಸ್ ಎ ಬ್ರಿಟಿಷನ್ ಆ್ಯಕ್ಟರ್ ನೇಮ್ ಕಾಲ್ಡ್ ಬೆನೆಡಿಕ್ಟ್ ಅಂತ. ಸೊ ಇವರು ಸಹ ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾವು ಇವಾಗ ಏನು ಡಿಸ್ಕಷನ್ ಮಾಡೋದು ಅದನ್ನೇ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ಪ್ಯಾನ್ ವರ್ಲ್ಡ್ ಸಿನಿಮಾ, ಅದೇ ರೀತಿ ತಯಾರಾಗ್ತಿದೆ ಸಿನಿಮಾ ಅಂತಲೂ ಅವರು ಮಾತಾಡಿದ್ದಾರೆ. ಆ ಕ್ಲಿಪ್ನ ಬೇಕಾದರೆ ನಿಮಗೆ ಹಾಕ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇಂಗ್ಲೀಷಲ್ಲಿದೆ. ಸೇಮ್ ನಾವು ಇವಾಗ ಏನು ಡಿಸ್ಕಷನ್ ಮಾಡೋದು ಅದನ್ನೇ ಅವರು ಸಹ ಹೇಳಿರೋದು. What it's going to be, it's certainly going to be a very big production. I mean, in terms of money, it's a huge budget. In terms of the intended audience, it's supposed to be, not just pan India, but they're intending it to be a really big international success. I mean, obviously there's a few of us who come from other countries, as actors, so it's got an international appeal. It's going to be translated into lots of different languages. So ಇನ್ನೊಂದು ಮಾಹಿತಿ ಸಿಗ್ತಾ ಇದೆ. ಸಿನಿಮಾ ಬಂದ್ಬಿಟ್ಟು 2025 December 4th ರಿಲೀಸ್ ಮಾಡುವ ಸಾಧ್ಯತೆಗಳು ಇದ್ದಾವೆ ಅಂತ ಮಾಹಿತಿ ಬರ್ತಾ ಇದೆ. ಆ್ಯಂಡ್ ಡಿಸೆಂಬರಲ್ಲಿ ಮೇ ಬಿ ರಿಲೀಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಸೊ ಇನ್ನೊಂದು ಅಪ್ಡೇಟ್ ಸಹ ಸಿಕ್ಕಿದೆ. ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆ್ಯಸ್ ಪರ್ ಎ ಬಸ್ ಅಂತಲೇ ಇಟ್ಕೊಳ್ಳಿ. ಮೇ ಬಿ ಇದು ಆಗ್ತಾ ಇರ್ಬೋದು, ಆಗದೇನೂ ಇರ್ಬೋದು, ಐ ಡೋಂಟ್ ನೋ. ಬಟ್ ಸಿಕ್ಕಿರೋ ಮಾಹಿತಿನ ಹೇಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಭಾಷೆಗಳಲ್ಲಿ ಸಿನಿಮಾದ ಶೂಟಿಂಗ್ ಅನ್ನೋದು ನಡೀತಾ ಇದೆಯಂತೆ. ಒಂದು ಹಾಲಿವುಡ್ ಅಂದರೆ ಇಂಟರ್ನ್ಯಾಷನಲಿ ರಿಲೀಸ್ ಮಾಡೋದಕ್ಕೋಸ್ಕರ ಒಂದು ಕಟ್ನ ಪ್ರಿಪೇರ್ ಮಾಡಿದ್ರೆ, ಇನ್ನೊಂದು ಕಟ್ ಬಂದ್ಬಿಟ್ಟು ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡೋದಕ್ಕೋಸ್ಕರ ಆ ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡುವ ಒಂದು ಕಟ್ ಏನಿದೆ ಅದೇ ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ಭಾಷೆಗಳಲ್ಲಿ ಡಬ್ಬ ಆಗಿ ರಿಲೀಸ್ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಎಷ್ಟು ಮಟ್ಟಿಗೆ ನಿಜ ಅನ್ನೋದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ. ಬಟ್ ಈ ರೀತಿಯ ಒಂದು ನ್ಯೂಸ್ ಅನ್ನೋದು ಇಂಡಸ್ಟ್ರಿ ಕಡೆಯಿಂದ ಬರ್ತಾ ಇದೆ. ಸೊ ನೋಡುವ, ಇಫ್ ಇನ್ ಕೇಸ್ ಏನಾದರೂ January 8ನೇ ತಾರೀಕು ಏನಾದರೂ ಒಂದು ಅಪ್ಡೇಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇಫ್ ಇನ್ ಕೇಸ್ ಬಂದರೆ ಮಾತಾಡುವ, ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ಬಂದರೆ ಖಂಡಿತವಾಗ್ಲೂ ಮಾತಾಡುವ ಅಂತ ಹೇಳ್ತಾ, ಫಸ್ಟ್ ಏನಕ್ಕೋಸ್ಕರ ಆ ಡೈಲಾಗ್ ಕೇಳಿದೆ ನಿಮಗೆ ಅಂತ ಅರ್ಥ ಆಯ್ತಾ? ಅರ್ಥ ಆಗೇ ಇರುತ್ತೆ. ಯಾಕಂದರೆ ಜೀವನದಲ್ಲಿ ಗುರಿ ಅನ್ನೋದು ತುಂಬ ದೊಡ್ಡದಾಗಿರಬೇಕು. ಅದನ್ನು ಚೂಸ್ ಮಾಡಿಕೊಂಡು ಇವಾಗ ಟಾಕ್ಸಿಕ್ ಎನ್ನುವ ಒಂದು ಸಿನಿಮಾನ ಮಾಡ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಅವ್ರನ್ನ ನಾವು ಒಂದು ಉದಾಹರಣೆಯಾಗಿ ತಗೊಂಡು ನಮ್ಮ ಜೀವನದಲ್ಲೂ ಸಹ ಒಂದು ದೊಡ್ಡ ಗೋಲ್ನ ಇಟ್ಕೋಬೇಕು. ಯಾವತ್ತೂ ಸಣ್ಣ ಗೋಲಲ್ಲ, ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು ಅದಕ್ಕೆ ಹಾರ್ಡ್ ವರ್ಕ್ ಅನ್ನೋದು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಆಟೋಮೆಟಿಕಲಿ ಬರುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ಫೇಲ್ಯೂರ್ಸ್ ಅನ್ನೋದು ಆಗುತ್ತೆ, ಅದು ಕಾಮನ್ ಫಾರ್ ಎವ್ರಿ ಒನ್. ಬಟ್
ನಾವು ಹಾರ್ಡ್ ವರ್ಕ್ ಅನ್ನೋದು ಖಂಡಿತವಾಗ್ಲೂ ಮಾಡಲೇಬೇಕು. ಅದೇ ರೀತಿಯೇ ದಾರಿನೇ ಚೂಸ್ ಮಾಡಿಕೊಂಡು ಅವರ ಜೀವನದಲ್ಲಿ ಬಂದ್ಬಿಟ್ಟು ಇವಾಗ ಸದ್ಯಕ್ಕೆ ಪ್ಯಾನ್ ಇಂಡಿಯಾ ಈಗಾಗಲೇ ಮಾಡಿಬಿಟ್ಟಿದ್ದೀನಿ, ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಟಾಕ್ಸಿಕ್ ಸಿನಿಮಾನ ಇಂಟರ್ನ್ಯಾಷನಲ್ ರಿಲೀಸ್ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಎಲ್ಲ ಕಡೆಯಿಂದ. ಸೊ ಕಾದು ನೋಡೋಣ. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಹೇಳಿಲ್ವಾ, ಡಿಸೆಂಬರ್ 4ನೇ ತಾರೀಕು ಪ್ಲಾನಿಂಗ್ಸ್ ಮಾಡುವ ಸಾಧ್ಯತೆಗಳು ಇದ್ದಾವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಸಹ ನಾನು ಹೇಳೋದು ಇಷ್ಟೇ, ಒಂದು ದೊಡ್ಡ ಗೋಲ್ನ ಇಟ್ಕೊಳ್ಳಿ. ನನ್ನ ಜೀವನದಲ್ಲೂ ಸಹ ನಾನು ಒಂದು ದೊಡ್ಡ ಗೋಲ್ನ ಇಟ್ಕೊತೀನಿ. ಸೊ ವರ್ಕ್ ಮಾಡ್ತಾ ಇರೋಣ, ಆಯಿತಾ. ಸೊ ಸುಮ್ಮನೆ ಅಂತೂ ಕೂತ್ಕೊಂಡಿದ್ರೆ ಯಾರೂ ಸಹ ಜೀವನದಲ್ಲಿ ನಮಗೆ ಅಂತ ಸ್ವಲ್ಪ ಊಟ ಕೂಡ ಕೊಡಲ್ಲ. ಮೇ ಬಿ ಫಸ್ಟ್ ಡೇ ಕೊಡ್ತಾರೆ, ಎರಡನೇ ದಿನ ಕೊಡ್ತಾರೆ, ಹೋಗ್ತಾ ಹೋಗ್ತಾ ಯಾರೂ ಸಹ ಕೊಡೋದಿಲ್ಲ. ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಖುಷಿಯಾಗಿರಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಹೇಳೋದು ಮುಗಿಸೋದೇನೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.